ಈ ವರ್ಷ ಮಳೆ ಕಡಿಮೆ ಆಗಿದೆ. ಹಾಗಾಗಿ ಕೈ ಕೊಟ್ಟಿರುವಂತಹ ಮುಂಗಾರು 3%ಕ್ಕಿಂತಲೂ ಕಡಿಮೆ ಬಿತ್ತನೆ ಮಾಡಲಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಳೆಯ ಅಭಾವ ಉಂಟಾಗಿದೆ. 4 ತಾಲೂಕುಗಳಲ್ಲೂ ಕೂಡ ಕಡಿಮೆ ಮಳೆಯಾಗಿದೆ. ಹಾಗಾಗಿ ಕಡಿಮೆ ಆಗಿರುವಂತಹ ಮಳೆ ಪ್ರಮಾಣ ರಾಗಿ, ತೊಗರಿ, ಜೋಳ ಬಿತ್ತನೆಗಾಗಿ ರೈತರು ಕಾಯ್ತಾ ಇದ್ರು. ಭೂಮಿ ಹದ ಮಾಡಿಕೊಂಡು ಮಳೆಗಾಗಿ ಕಾಯುತ್ತಿರುವಂತಹ ರೈತರು 74,000 ಹೆಕ್ಟೇರ್ ಪೈಕಿ 1986 ಹೆಕ್ಟೇರ್ನಲ್ಲಿ ಮಾತ್ರ ಬಿತ್ತನೆ ಮಾಡಿದ್ದಾರೆ. ಒಣ ಹವೆ ಮುಂದುವರೆದರೆ ಬಿತ್ತನೆ ಕಾರ್ಯ ಕುಂಠಿತ ಆಗುತ್ತೆ. ಆತಂಕದಲ್ಲಿ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರೈತರಿದ್ದಾರೆ. ಇಷ್ಟೆಲ್ಲ ಎಫೆಕ್ಟ್ ಆಗ್ತಾ ಇದೆ ನೋಡಿ. ಒಂದು ವರ್ಷ ಮಳೆ ಕಡಿಮೆ ಆದರೆ ಇಷ್ಟೆಲ್ಲ ಎಫೆಕ್ಟ್ ಆಗುತ್ತೆ. ಈ ವರ್ಷ ಕಡಿಮೆ ಆಗಿರುವಂತಹ ಮಳೆ ಕಾರಣದಿಂದ 60% ಈ ಬಾರಿ ನಮ್ಮ ಕರ್ನಾಟಕದಲ್ಲಿ ಮಳೆ ಕಡಿಮೆ ಆಗಿದೆ. ಅದರ ಪರಿಣಾಮ 3%ಕ್ಕಿಂತಲೂ ಕಡಿಮೆ ಬಿತ್ತನೆ ಮಾಡಲಾಗ್ತಾ ಇದೆ. ರೈತರಿಗೆ ನೀರಿಲ್ಲ ಬಿತ್ತನೆ ಮಾಡಲಿಕ್ಕೆ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಳೆಯ ಅಭಾವ ಉಂಟಾಗಿದೆ ಆಗ್ತಾ ಇರುವಂತಹ ಸಮಸ್ಯೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತಗೊಂಡ್ರೆ ನಮ್ದು 74,000 ಹೆಕ್ಟೇರ್ ಗುರಿ ಇದೆ, ಬಿತ್ತನೆ ಗುರಿ. ಸೊ ಈ 74,000 ಹೆಕ್ಟೇರ್ ಬಿತ್ತನೆ ಗುರಿಗೆ ಇಲ್ಲಿವರೆಗೂ ನಮ್ಗೆ 2,245 ಹೆಕ್ಟೇರ್ ಅಂದ್ರೆ 3% ಮಾತ್ರ ಬಿತ್ತನೆ ಆಗಿದೆ. ಸೊ ಮಳೆ ಪ್ರಮಾಣ ತಗೊಂಡ್ರೆ ನಮ್ಗೆ ಈ ಒಂದು ಮುಂಗಾರು ಹಂಗಾಮ್ಗೆ ಜೂನ್ ತಿಂಗಳಲ್ಲಿ 24% ಎಕ್ಸಸ್ ಮಳೆ ಆಗಿದೆ. ಬಟ್ ಜುಲೈ ತಿಂಗಳಲ್ಲಿ ಏನಾಗಿದೆ 66% ಡೆಫಿಸಿಟ್ ಮಳೆ ಆಗಿದೆ. ಸೊ ನಮ್ಗೆ ಪೀಕ್ ಸೋಯಿಂಗ್ ಅಂದ್ರೆ ನಾವು ಬಿತ್ತನೆ ಮಾಡುವಂತ ಇದು ತಿಂಗಳು ಯಾವುದು ಅಂದ್ರೆ ಜುಲೈ 15ರಿಂದ ಆಗಸ್ಟ್ ಎಂಡ್ ವರ್ಗುನು, ಆಗಸ್ಟ್ ಕೊನೆಯವರೆಗೂ ಕೂಡ ಬಿತ್ತನೆ ಮಾಡೋದಕ್ಕೆ ಆ ಕಾಲಾವಧಿ ಇದೆ. ಅಂದ್ರೆ ನಮ್ಗೆ ರಾಗಿನೇ ಮೇಜರ್ ಕ್ರಾಪ್ ಬರೋದ್ರಿಂದ ಮುಖ್ಯ ಬೆಳೆ ರಾಗಿನೇ ಇದೆ. ಅದು ಸುಮಾರು ಒಂದು 74,000ದಲ್ಲಿ 63,000 ನಾವು ರಾಗಿ ಬಿತ್ತನೆಗೆ ಹೋಗ್ತೀವಿ. ಸೊ ರಾಗಿ ಒಂದು ಬರ ನಿರೋಧಕ ಶಕ್ತಿ ಕೂಡ ಅದು ಹೊಂದಿದೆ ಈ ಬೆಳೆ. ಬಟ್ ಇದು ಆಗಸ್ಟ್ ಕೊನೆಯವರೆಗೂ ಇದನ್ನ ಬಿತ್ತನೆ ಮಾಡ್ಬೋದು. ಸೊ ಹಾಗಾಗಿ ನಾವೀಗ ರೈತರಿಗೆ ಏನ್ ಹೇಳ್ತಾ ಇದೀವಿ ಅಂದ್ರೆ ಸ್ವಲ್ಪ ಮಳೆ ತಡ ಆಗಿರೋದ್ರಿಂದ ಅಲ್ಪಾವಧಿ, ಮಧ್ಯಮಾವಧಿ ತಳಿ ಮತ್ತೆ ಅಲ್ಪಾವಧಿ ತಳಿಗಳನ್ನ ರಾಗಿನಲ್ಲಿ ಬಿತ್ತನೆ ಮಾಡ್ಬೇಕು. ಮಳೆ ಬಂದ ತಕ್ಷಣ ಅಂತ ತಳಿಗಳಿಗೆ ತಳಿಗಳ ಬಿತ್ತನೆ ಮಾಡ್ಬೇಕು ಅಂತ ಈಗಾಗ್ಲೇ ನಾವು ರೈತರಿಗೆ ಪ್ರಚಾರ ಮಾಡ್ತಾ ಇದೀವಿ. ಸೊ ಈಗ ಅದಕ್ಕೆ ಬೇಕಾಗಿರುವಂತಹ ಬಿತ್ತನೆ ಬೀಜ ನಮ್ಮ ರೈತ ಸಂಪರ್ಕ ಕೇಂದ್ರದ ಮೂಲಕ ನಾವು ಅದನ್ನ ವಿತರಣೆ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಏನೋ ಅನುಕೂಲ ಮಾಡಿದ್ರೆ ಏನೋ ಜೀವನ ಮಾಡ್ಬೋದು, ಇಲ್ಲ ಅಂದ್ರೆ ಜೀವನ ಮಾಡೋಕ್ಕಾಗಲ್ಲ ಸರ್. ಎಷ್ಟು ರಾಗಿ ಬೆಳಿತಿದ್ರಿ ಇಲ್ಲೆಲ್ಲ? 10 ಮೂಟೆ ಬೆಳೀತಾ ಇದ್ವಿ ಸರ್ ಒಂದು ಎಕರೆಯಲ್ಲಿ. ಈಗೆಲ್ಲ ಹದ ಮಾಡಿ ಇಟ್ಕೊಂಡಿದ್ದೀರಾ? ಹದ ಮಾಡಿ ಇಟ್ಕೊಂಡಿದ್ದೀವಿ. ಮಳೆ ಬಂದರೆ ಬಿತ್ತನೆ ಹಾಕ್ತೀರಿ, ಮಳೆ ಬರಲಿಲ್ಲ ಅಂದರೆ ಏನಿಲ್ಲ. ಹೋದ ವರ್ಷ ಅಷ್ಟೊತ್ತಿಗೆಲ್ಲ ಎಷ್ಟು ಬೆಳೆದಿದ್ರಿ? ಕುಂಟೆ ಲೆಕ್ಕಕ್ಕೆ ಬಂದಿತ್ತು ಸರ್ ಇಷ್ಟೊತ್ತಿಗೆಲ್ಲ. ಎಷ್ಟದಾಯ್ತು ಪೈರು? ಒಂದು 3 ಬಿಟ್ಟು 3 ಇಂಚು 4 ಇಂಚು. ನೀವು ಎಷ್ಟು ಎಕರೆ ಬೆಳೆ ಬೆಳಿತೀರಾ? ನಾವು ಒಂದು 2 ಎಕರೆ ಬೆಳೆ ಬೆಳಿತೀವಿ ಸರ್, ರಾಗಿ ಬೆಳೆ. ಇನ್ನು ಇದ್ದಿದ್ದು ನೀರಿಗೆ ಜೋಳ ಬೆಳ್ಕೊಂತೀವಿ. ಮಳೆ ಇಲ್ಲ, ಜೋಳನೂ ಹಾಕೋಕ್ಕಾಗಿಲ್ಲ ಸರ್. ಸರ್ಕಾರದಿಂದ ಏನೇನೋ ಅನುಕೂಲ ಮಾಡಿದರೆ ಏನೋ ಜೀವನ ಮಾಡ್ಬೋದು, ಇಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ ಸರ್. ಎಷ್ಟು ರಾಗಿ ಬೆಳಿತಿದ್ರಿ ಇಲ್ಲೆಲ್ಲ? 10 ಮೂಟೆ ಬೆಳೀತಾ ಇದ್ವಿ ಸರ್ ಒಂದು ಎಕರೆಯಲ್ಲಿ. ಈಗೆಲ್ಲ ಹದ ಮಾಡಿ ಇಟ್ಕೊಂಡಿದ್ದೀರಾ?